ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗೀರ್ವಾಣಿ ಭಾರತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಭಿಷೇಕದ ಮಹತ್ವತೆ ಏನು ಅಂದ್ರೆ ಪೂಜಾ ಸಮಯದಲ್ಲಿ ದೇವರಿಗೆ ನಾವು ಅಭಿಷೇಕವನ್ನ ಮಾಡ್ತೀವಿ. ಸೊ ಯಾಕೆ ಮಾಡ್ತೀವಿ, ಇದರ ಹಿನ್ನೆಲೆ ಏನಿದೆ, ನಮ್ಮ ಧರ್ಮಶಾಸ್ತ್ರದಲ್ಲಿ ಅಭಿಷೇಕದ ವಿಶೇಷತೆ ಏನಿದೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ನೀಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಧಾರ್ಮಿಕ ಚಿಂತಕರಾಗಿರುವಂತಹ ಶ್ರೀ ವೆಂಕಟರಮಣ ಭಟ್. ಮೊದಲನೇದಾಗಿ ಗುರುಜಿಯವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ, ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈ ಸುಪೂಜ್ಯಂ, ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ, ಚತುರ್ಭುಜೋ ಮಹಾವಿಷ್ಣುಃ ಯೋಗ ಸಾಮ್ರಾಜ್ಯ ದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಶ್ರೀ ಗುರುಭ್ಯೋ ನಮಃ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಅಭಿಷೇಕ ಅಂದ್ರೆ ಏನು, ದೇವರಿಗೆ ಅಭಿಷೇಕವನ್ನ ಯಾಕೆ ಮಾಡ್ತಾರೆ ಅನ್ನೋದನ್ನ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ದೇವರಿಗೆ ಅಭಿಷೇಕವನ್ನ ಯಾವ ಉದ್ದೇಶದಿಂದ ಮಾಡಲಾಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ನಮಗೆ ಶಂಕರಾಚಾರ್ಯರು ಪಂಚಾಯತನ ಪೂಜೆ ಅಂದರೆ 5 ವಿಧವಾದಂತಹ ಪೂಜೆಯನ್ನು ಯಾವ ರೀತಿ ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು ಪೂಜೆ ಇದನ್ನೆಲ್ಲ ನಮಗೆ ಪ್ರತಿನಿತ್ಯವೂ ಕೂಡ ನಾವೆಲ್ಲರೂ ಕೂಡ ಈ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಪೂಜೆಯನ್ನು ಮಾಡಬೇಕಾದ್ರೆ ಮೊದಲನೇದಾಗಿ ಒಂದೊಂದು ದೇವರ ಪೂಜೆಯನ್ನು ನಾವು ಮಾಡಬೇಕಾದ್ರೆ, ಯಾಕಂದರೆ ಅಭಿಷೇಕ ಪ್ರಿಯ ಶಿವ, ನಾವು ಈಶ್ವರನ ಆರಾಧನೆಯನ್ನು ನಾವು ಮಾಡಬೇಕು ಅಂತಾದರೆ ಅವನಿಗೆ ಅಭಿಷೇಕ ಮಾಡುವುದರಿಂದಲೇ ಈಶ್ವರ ತೃಪ್ತಿ ಆಗ್ತಾನಂತೆ. ಯಾಕಂದರೆ ಈ ಶಿವರಾತ್ರಿಯಲ್ಲಿ ನಾವು ನೋಡಿರ್ತೇವೆ, ಈ ಶಿವರಾತ್ರಿಯಲ್ಲಿ ಬೆಳಗ್ಗೆಯಿಂದ ರಾತ್ರಿ ಮರುದಿವಸ ಬೆಳಗೋರಿಗೂ ಅಭಿಷೇಕ ಮಾಡ್ತಾನೆ ಇರ್ತಾರೆ. ಯಾರು ಯಾವ ಟೈಮ್ನಲ್ಲಿ ಹೋದರೂ ಕೂಡ ಅಭಿಷೇಕವನ್ನು ಮಾಡಬಹುದು. ಅಭಿಷೇಕವನ್ನು ನಾವು ಯಾಕೆ ಮಾಡುವಂಥದ್ದು ಅಂದರೆ, ಅಭಿಷೇಕವನ್ನು ಮಾಡಿದಾಗ ನಮ್ಮಲ್ಲಿ ಯಾಕಂದರೆ ಇರತಕ್ಕಂಥ ಯಾವ ರೀತಿ ಶಿವನಿಗೆ ಯಾವತ್ತೂ ಕೂಡ ಅವನು ತುಂಬ ಬಿಸಿಯಂತೆ ಅವನು. ಅದಕ್ಕಾಗಿ ಈಗ ಯಾವ ರೀತಿ, ಯಾಕಂದರೆ ಅವನು ಇರೋದು ಎಲ್ಲಿ, ಹಾಗಾದರೆ ಶಿವ ಇರೋದು ಸ್ಮಶಾನವಾಸಾಹ, ಸ್ಮಶಾನದಲ್ಲಿ ಅವನು ಇರುವಂಥದ್ದು. ಹಾಗೆ ಸ್ಮಶಾನದಲ್ಲಿ ಯಾಕೆಂದರೆ ಆ ಒಂದು ಅಗ್ನಿ ನಚಿಕೇತಾಗ್ನಿ ಅಂತ ಹೇಳ್ತಾರೆ. ಅದಕ್ಕೆ ಸ್ಮಶಾನದಲ್ಲಿರುವಂಥ ಅಗ್ನಿಗೆ ನಚಿಕೇತಾಗ್ನಿ. ಯಾಕೆಂದರೆ ನಾವು ಒಂದೇ ಅಗ್ನಿ, ಅದು ಒಂದೇ ಅಗ್ನಿ ಎಲ್ಲ ಕಡೆ ಬರ್ತದೆ. ಈಗ ನಾವು HP ಒಂದು, ಇಂಡಿಯನ್ ಒಂದು, ಭಾರತ್ ಒಂದು, ಅದೇ ಆ ಕಂಪನಿ ಬೇರೆ ಬಿಟ್ಟರೆ ಅದರಲ್ಲಿ ಇರತಕ್ಕಂಥ ಏನು ಅಗ್ನಿ ಅದೆಲ್ಲವೂ ಕೂಡ ಒಂದೇ ಅಗ್ನಿ. ಹಾಗೆ ಸ್ಮಶಾನದಲ್ಲಿ ಇರುವಂಥ ಅಗ್ನಿನೂ ಒಂದೇ, ಮನೆಯಲ್ಲಿ ನಾವು ಉರಿಸುವಂಥ ಅಗ್ನಿನೂ ಒಂದೇ, ಅದು ಒಳ ಅರ್ಥದಲ್ಲಿ. ಆದರೆ ಅಲ್ಲಿ ಬೇರೆ ಯಾವ ರೀತಿ. ಹಾಗಾಗಿ ಆ ಅಭಿಷೇಕವನ್ನು ಮಾಡುವುದರಿಂದ ಏನಾಗ್ತದೆ ಅಂತಾದರೆ, ಮೊದಲನೇದಾಗಿ ಶುದ್ಧವಾಗ್ತದೆ, ಶರೀರ ಶುದ್ಧವಾಗ್ತದೆ. ಭಗವಂತನಿಗೆ ಯಾಕೆಂದರೆ ಷೋಡಶೋಪಚಾರ ಪೂಜೆ ಅಂತ ನಾವು ಕರಿತೇವೆ. ಷೋಡಶೋಪಚಾರ ಪೂಜೆಯಲ್ಲಿ 16 ವಿಧವಾದಂತಹ ಉಪಚಾರ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ, ಭಗವಂತನನ್ನು ಧ್ಯಾನ ಮಾಡಬೇಕಂತೆ, ಭಗವಂತನನ್ನು ಧ್ಯಾನ ಮಾಡತಕ್ಕಂಥದ್ದು. ಯಾಕಂದರೆ ಭಗವಂತ ಅವನು
ಎಲ್ಲ ಕಡೆ ಇದ್ದಾನೆ ಅವನು, ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇರತಕ್ಕಂಥ ಭಗವಂತನನ್ನು ನಾವು ಎಲ್ಲ ಕಡೆ ನೋಡುವಂಗೆ ಆಗಬೇಕು. ಎಲ್ಲ ಕಡೆನೂ ನೋಡಬೇಕು, ನಮ್ಮಲ್ಲೂ ನೋಡಬೇಕು. ನಮ್ಮಲ್ಲಿರತಕ್ಕಂಥ ಭಗವಂತನ ನಾವು ನೋಡಬೇಕು. ಆ ನಮ್ಮಲ್ಲಿರತಕ್ಕಂಥ ಭಗವಂತನ ನಾವು ನೋಡೋದರಿಂದ ನಮಗೆ ಎಲ್ಲವೂ ಕೂಡ ಒಂದೇ ಅಂತ ಬರ್ತದೆ. ಅದಕ್ಕೆ ಅದ್ವೈತ ಅಂದರೆ ಶಂಕರಾಚಾರ್ಯರು ನಮಗೆ ಅದ್ವೈತವನ್ನು ಹೇಳ್ಕೊಟ್ಟಿದ್ದು. ಅದ್ವೈತ ಅಂದರೆ ಬೇರೆ ಇಲ್ಲ ಅಂತ, ನಾನೇ ಅವನು, ಅವನೇ ನಾನು. ಎಲ್ಲ ಇಡೀ ಜಗತ್ತವು ಕೂಡ ಅಣುರೇಣು ತೃಣಕಾಷ್ಟ, ಎಲ್ಲ ಈ ಜಗತ್ತಿನಲ್ಲಿ ಏನೇನು ಇದೆಯೋ ಅವೆಲ್ಲವೂ ಕೂಡ ಭಗವಂತನದ್ದು. ಹಾಗಾಗಿ ಧ್ಯಾನ ಮಾಡುವಂಥದ್ದು ಅವನನ್ನು. ಆ ಧ್ಯಾನ ಮಾಡಿ ಆ ನಂತರ ಏನು ಮಾಡುವಂಥದ್ದು? ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆಮೇಲೆ ಅವನಿಗೆ ಅರ್ಘ್ಯ ಪಾದ್ಯ ಅಂದರೆ ಪಾದವನ್ನು ತೊಳೆಸುವಂಥದ್ದು. ಬಂದಂಥ ಭಗವಂತನಿಗೆ ಹಿಂದೆ ಭಗವಂತ ಬರ್ತಾನೆ ಅಂತ ಶಬರಿ ಕಾಯ್ತಾ ಕೂತ್ಕೊಂಡಿದ್ರು ಅವಳು. ಹಾಗೂ ಅವನು ಒಂದು ಸರಿ ಬಂದೇ ಬಿಟ್ಟ. ಬಂದ ತಕ್ಷಣ ಅವಳಿಗೆ ಭಕ್ತಿಯಿಂದ ಕಣ್ಣಲ್ಲಿ ನೀರು ಬಂದೋಯ್ತು. ಈ ಕಣ್ಣಲ್ಲಿ ನೀರು ಹೇಳತಕ್ಕಂಥದ್ದು ಎರಡು ರೀತಿಯಾದಂಥ ಇದಿರ್ತದೆ ಅಂತೆ. ಎರಡು ಘಟನೆ ಆದಾಗ ಬರ್ತದೆ ಕಣ್ಣಲ್ಲಿ ನೀರು. ಒಂದು ದುಃಖವಾದಾಗ, ಇನ್ನೊಂದು ಸಂತೋಷವಾದಾಗ. ಆ ದುಃಖವಾದ ಸಂದರ್ಭದಲ್ಲಿ ಬಂದಂಥ ಕಣ್ಣೀರು ಹೇಗಿರ್ತದೆ ಅಂದರೆ ಬಿಸಿಯಾಗಿರ್ತದೆ. ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು. ದುಃಖ ಆದಾಗ ನಾವು ನೋಡ್ಕೊಂಡ್ರೆ ಆ ಕಣ್ಣೀರು ಬಿಸಿಯಾಗಿರ್ತದೆ. ಅದನ್ನ ಯಾಕಂದ್ರೆ ನಮಗೆ ಈ ದುಃಖದ ಸಂದರ್ಭದಲ್ಲಿ ನಮಗೆ ಕಣ್ಣೀರು ಬಿಸಿಯಾಗಿರ್ತದೆ ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಘಟನೆ ದುಃಖ ಆಗಿರ್ತದೆ. ಆದರೆ ಸಂತೋಷವಾದಾಗ, ಎಲ್ಲಿ ನಮಗೆ ಸಂತೋಷ ಆಗ್ತದೆ, ಆ ಸಂತೋಷ ಆದಾಗ ಬಂದಂಥ ಕಣ್ಣೀರು ಅದು ತಂಪಾಗಿರ್ತದೆ ಅಂತೆ. ಅಂದರೆ ಈಗ ನಮಗೆ ಯಾರನ್ನೋ ನಮಗೆ ಬೇಕಾಗಿದ್ದವ್ರು ನೋಡಿ ಅವ್ರು ಕಣ್ಣ ತಕ್ಷಣ ನಮಗೆ ಏನು ಮಾತೇ ಹೊರಡೋದಿಲ್ಲ, ಕಣ್ಣೀರು ಬಂದುಬಿಡ್ತದೆ. ಅಥವಾ ಯಾವುದೋ ಒಂದು ಘಟನೆ, ಆ ಘಟನೆ ನೋಡಿ ನಮಗಷ್ಟು ಕಣ್ಣೀರು ಬಂದುಬಿಡ್ತದೆ ಅದು. ಹಾಗಾಗಿ ಅದರಿಂದ ಯಾವ ರೀತಿ ಅವನಿಗೆ ಅವನ ಪಾದವನ್ನು ತೊಳೆಸುವಂಥದ್ದು. ಅದಕ್ಕಾಗಿ ಈಗ ಹಿಂದೆ ಧ್ರುವ ಭಗವಂತನನ್ನು ಧ್ಯಾನ ಮಾಡ್ತಾ ಜಪ ಮಾಡ್ತಾ ಭಗವಂತ ಪ್ರತ್ಯಕ್ಷ ಆದ ತಕ್ಷಣ ಅವನಿಗೆ ಕಣ್ಣಲ್ಲಿ ನೀರು ಬಂದೋಯ್ತಂತೆ. ಏನು ಕೇಳೋದು, ಏನು ಹೇಳೋದು, ಏನು ಕೇಳಲಿಕ್ಕೂ ಇಲ್ಲ, ಏನು ಹೇಳಲಿಕ್ಕೂ ಇಲ್ಲ, ಅವ್ನು ಕಣ್ಣಲ್ಲಿ ನೀರು ಬಂದೋಯ್ತು. ಯಾಕಂದ್ರೆ ಭಗವಂತನೇ ಪ್ರತ್ಯಕ್ಷವಾಗಿಬಿಟ್ಟಿದ್ದಾನೆ ಅವನು. ಹಾಗಾಗಿ ಆ ನಂತರದಲ್ಲಿ ಪಾದವನ್ನು ತೊಳೆಸುವಂಥದ್ದು. ಹಾಗೆ ಅರ್ಘ್ಯ ಆಚಮನೀಯ. ಅವನಿಗೆ ಅರ್ಘ್ಯವನ್ನು ಕೊಡತಕ್ಕಂಥದ್ದು. ಹಾಗೆ ಆಚಮನೀಯ ಅಂದರೆ ಅವನಿಗೆ ಶುದ್ಧ ಆಚಮನವನ್ನು ಮಾಡತಕ್ಕಂಥದ್ದು, ಶುದ್ಧವಾಗಿ. ಯಾಕಂದರೆ ಆಚಮನ ಮಾಡೋದರಿಂದಲೇ ನಾವು ನಮ್ಮ ಒಳಗಡೆ ಶರೀರ ಶುದ್ಧವಾಗ್ತದೆಯಂತೆ. ಆಚಮನ ಮಾಡೋದರಿಂದ ಒಳಗಡೆ ಶರೀರ ಶುದ್ಧವಾದಂಗೆ, ಹಾಗೆ ನಮ್ಮ ಹೊರಗಡೆ ಶರೀರ ಶುದ್ಧವಾಗಬೇಕು. ಒಳಗೂ ಹೊರಗೂ ಶುದ್ಧವಾಗಿದ್ದರೆ ಆವಾಗ ನಾವು ಪೂಜೆಯನ್ನು ಮಾಡಲಿಕ್ಕೆ ನಮಗೆ ಆ ಯೋಗ್ಯತೆ ಹೇಳತಕ್ಕಂಥದ್ದು ಬರ್ತದೆ. ಈಗ ಯೋಗ್ಯತೆ ನಮಗೆ ಬರಬೇಕು. ಯೋಗ್ಯತೆ ಅಂದರೆ ನಮಗೆ ಆ ಮನಸ್ಸು ಆ ಒಂದು ಯೋಗವನ್ನು ಆ ಸಾಧನೆ ಮಾಡಲಿಕ್ಕೆ ಆ ಮನಸ್ಸು ಅದು ಕೇಂದ್ರೀಕೃತವಾಗಬೇಕು. ಅದಕ್ಕಾಗಿ ನಾವು ದೇವರಿಗೆ ಸ್ನಾನ ಮಾಡತಕ್ಕಂಥದ್ದು, ದೇವರಿಗೆ ಸ್ನಾನದ ಅವಶ್ಯಕತೆ ಇಲ್ಲ. ಅವನು ಶುದ್ಧ, ಅವನಿಗೆ ಸ್ನಾನ ಮಾಡಬೇಕು. ಯಾಕಂದ್ರೆ ನಾವು ಅವನಿಗೆ ಸ್ನಾನ ಮಾಡಿಸೋದ್ರಿಂದ ಏನಾಗ್ತದೆ, ನಮ್ಮಲ್ಲಿ ಇರತಕ್ಕಂಥ ಕೊಳೆ ಅಂದರೆ ಯಾವುದು? ಈಗ ಕೊಳೆಯನ್ನು ನಾವು ಮಣ್ಣು ಹಚ್ಕೊಬಿಟ್ರೆ ಅದು ಒಂದು ಕೊಳೆನೇ. ಆದರೆ ಅದು ವಿಚಾರ ಅಲ್ಲ. ಅದು ನಮ್ಮ ಆ ಕರ್ಮ, ನಾವು ಹಿಂದಿನ ಜನ್ಮದಲ್ಲಿ ಏನು ಆ ಕರ್ಮವನ್ನು ನಾವು ಮಾಡಿದ್ದೇವೆ, ಆ ಕರ್ಮದ ಎಲ್ಲ ಕರ್ಮ ಪೂರ್ತಿ ಖಾಲಿ ಆಗಬೇಕು. ಅದೇ ಹಾಗಾದ್ರೆ ಅಭಿಷೇಕ ಮಾಡಿಬಿಟ್ರೆ ನಮ್ಮ ಕರ್ಮ ಖಾಲಿ ಆಗ್ತದೆಯಾ? ನಮಗೆ ಸಂಶಯ ಬರ್ತದೆ. ಅಭಿಷೇಕ ಮಾಡೋದ್ರಿಂದ ಹೆಂಗೆ ನಮ್ಮ ಕರ್ಮ ಖಾಲಿ ಆಗ್ತದೆ? ಬರ್ತದೆ. ಅದು ಹೇಗೆ ಕರ್ಮ ಖಾಲಿ ಆಗ್ತದೆ ಅಂದರೆ ಭಗವಂತನಲ್ಲಿ 9 ವಿಧವಾದ ಭಕ್ತಿ, 9 ವಿಧವಾದಂಥ ಭಕ್ತಿ ಇದೆ ಭಗವಂತನನ್ನು ಕಾಣಲಿಕ್ಕೆ. ಅದರಲ್ಲಿ ಅಭಿಷೇಕವು ಒಂದು. ಯಾವ ರೀತಿ ಅವನ
ಸ್ಮರಣೆ, ಹ್ಮ್ ಸ್ಮರಣೆ, ಹಾಗೆ ಪಾದ ಸೇವನೆ, ಅವನು ಪಾದ ಪೂಜೆ ಮಾಡತಕ್ಕಂಥದ್ದು, ಆತ ಪಾದ ಸೇವೆ, ಹಾಗೆ ಅರ್ಚನೆ, ಅಭಿಷೇಕ, ವಂದನೆ, ದಾಸ್ಯ. ದಾಸ್ಯ ಅಂದ್ರೆ ಭಗವಂತನ ದಾಸ. ಯಾವ ರೀತಿ? ರಾಮದಾಸ ಅಂತ ನಾವು ಕರಿತಿದ್ದೇವೆ. ಯಾರು ರಾಮದಾಸ? ಆಂಜನೇಯ. ಆಂಜನೇಯನ ಹಾಗೆ ನಾವು ಆ ರೀತಿಯಲ್ಲಿ ಅವನನ್ನು ಭಗವಂತನ ಸೇವೆ ಮಾಡಬೇಕಂತೆ. ಆಂಜನೇಯನ ಹಂಗೆ ಸೇವೆ ಮಾಡಿದವ್ರು ಯಾರೂ ಇಲ್ಲ ಅಷ್ಟು. ಅದಕ್ಕೆ ನಾವು ಮಾತಿಗೂ ಹೇಳ್ತೇವೆ ಅವನು ಆಂಜನೇಯನಾಗಿದ್ದಾನೆ ಅಂತ. ಅವನು ಅಷ್ಟು, ಯಾಕಂದರೆ ಭಗವಂತನನ್ನು ಆ ರೀತಿ ಅವನು ಸೇವೆ ಮಾಡಿ ಅವನ ಹೃದಯದಲ್ಲೇ ಭಗವಂತನನ್ನು ಇಟ್ಕೊಂಡಿದ್ದ ಅವನು. ಅದಕ್ಕಾಗಿ ನಮ್ಮಲ್ಲಿ ಇರತಕ್ಕಂಥ ಆ ಒಂದು ಮೋಹ ಹೇಳತಕ್ಕಂಥದ್ದು, ಆ ಮೋಹ ಹೇಳತಕ್ಕಂಥದ್ದು ಹೋಗಬೇಕು ಅಂತಂದರೆ ನಾವು ನವವಿಧವಾದ ಭಕ್ತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಭಗವಂತನನ್ನು ಅವನ ಸೇವೆ ಮಾಡ್ತಾ ಇರಬೇಕಂತೆ. ಸೇವೆ ಅಂದರೆ 9 ವಿಧವಾದ ಭಕ್ತಿಯಲ್ಲಿ ಒಂದೊಂದು ಸೇವೆಯನ್ನು ನಾವು ಮಾಡತಕ್ಕಂಥದ್ದು. ಅದಕ್ಕೆ ಅದು ಕೂಡ ಅಭಿಷೇಕ. ಯಾಕಂದರೆ ನಾವು ಅಭಿಷೇಕ ಮಾಡ್ತಾ 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 ಭಗವಂತನಲ್ಲಿ ತನ್ಮಯತೆಯನ್ನು ನಾವು ಕಾಣುವಂಥದ್ದು. ಯಾಕೆಂದರೆ ನಮಗೆ ಆ ಭಗವಂತನ ಸ್ಪರ್ಶನದಿಂದಲೇ, ಭಗವಂತನ ಸ್ಪರ್ಶ ಮಾಡೋದ್ರಿಂದ, ಮುಟ್ಟುವುದರಿಂದಲೇ ನಮ್ಮಲ್ಲಿ ಇರತಕ್ಕಂಥ ಎಲ್ಲ ಕೆಟ್ಟ ಕರ್ಮಗಳು, ಕೆಟ್ಟ ವಾಸನೆಗಳು. ಯಾಕೆಂದರೆ ಈ ಕೆಟ್ಟ ವಾಸನೆಗಳು ಅಂತ ಬಂದಾಗ ಯಾವ ರೀತಿ 2 ರೀತಿಯಾದಂಥ ವಾಸನೆಗಳು ಇರ್ತಾವಂತೆ. ಒಂದು ಒಳ್ಳೆಯ ವಾಸನೆ, ಮತ್ತೊಂದು ಯಾವ ರೀತಿ ದುರ್ಗಂಧ. ಒಂದು ಸುಗಂಧ, ಮತ್ತೊಂದು ದುರ್ಗಂಧ. ಅದಕ್ಕೆ ನಾವು ನೋಡ್ತೇವೆ ನೋಡಿ, ಯಾವ ರೀತಿ ನಮಗೆ ಆ ಸುಗಂಧ, ಯಾವ ರೀತಿ ಮಲ್ಲಿಗೆ ಸುಗಂಧವನ್ನು ಕೊಡ್ತದೆ. ಅದು ಎಷ್ಟೊತ್ತಿರ್ತದೆ? ಸ್ವಲ್ಪ ಹೊತ್ತು ಮಾತ್ರ. ಅದು ಎಲ್ಲೋ ಬಾಡಲಿವರೆಗೆ 1 ದಿವಸ ಅಥವಾ 1 ದಿವಸಕ್ಕೆ ಮಲ್ಲಿಗೆ ಬಾಡ್ ಹೋಗ್ತದೆ. ಆ ಮಲ್ಲಿಗೆ ಬಾಡ್ ಹೋದ್ಮೇಲೆ ಅದು ಆ ಸುಗಂಧವನ್ನು ಅದು ಕೊಡೋದಿಲ್ಲ. ಅದು ದುರ್ಗಂಧ ಹೇಳುವಂಥದ್ದು, ಆ ಕೆಟ್ಟ ವಾಸನೆ ಹೇಳತಕ್ಕಂಥದ್ದು. ಅದು ಈಗ ಚರಂಡಿ ನೀರು ಅಲ್ಲಿ ಹೋದರೆ ಅದು ಎಷ್ಟು ದಿವಸ ಆದರೂ ಆ ವಾಸನೆ, ಆ ನೀರು ಆವಿಯಾದರೂ ಕೂಡ ವಾಸನೆ ಹಾಗೆ ಇರ್ತದೆ. ಅದೇ ಈ ಕರ್ಮ ಹೇಳತಕ್ಕಂಥ ವಾಸನೆ ನಮ್ಮದು. ಈಗ ಯಾಕೆಂದರೆ ನಾವು ಏನೋ ಊಟ ಮಾಡ್ತಾ ಇದ್ದೇವೆ ಅಥವಾ ಏನೋ ಕೆಲಸ ಮಾಡ್ತಾ ಇದ್ದೇವೆ ಅಂದರೆ ನಮಗೆ ಆ ಪೂರ್ವಾಗ್ರಹ ಹೇಳುವಂಥದ್ದು ಇರುತ್ತದೆ. ಪೂರ್ವ ಅಂದರೆ ಅದು ಒತ್ತಡ ಹಾಕ್ತಾ ಇರ್ತದೆ. ಆಗ್ರಹ ಮಾಡ್ತೇವೆ ಅಂತ ಹೇಳ್ತೇವೆ. ಏನು ಆ ಥರ ಇದು ಮಾಡ್ತಾನೆ ಅಂತ ಹೇಳ್ತಾರಲ್ಲಿ. ಹಾಗೆ ಅದು ನಮಗೆ ಆ ರೀತಿಯಲ್ಲಿ ಒತ್ತಡವನ್ನು ಕೊಡ್ತಾ ನಮಗೆ ಬೇಡ ಅಂತ ಇರ್ತದೆ, ಆದರೂ ಕೂಡ ಬಿಡುದು. ಯಾಕೆಂದರೆ ಕರ್ಮ, ಬುದ್ಧಿ ಕರ್ಮಾನುಸಾರಿಣಿ. ಯಾಕಂದರೆ ನಮಗೆ ಎಲ್ಲವೂ ಕೂಡ ನಾವು ಏನು ಆಲೋಚನೆ ಮಾಡ್ತೇವೆ ಅದಕ್ಕೆ ಸಾಧಕ ವಿದ್ಯಾ, ಬಾಧಕ ದ್ರವ್ಯ. ನಮಗೆ ವಿದ್ಯೆ ಸಾಧಕವಾಗ್ತದೆ ಅಂತೆ. ಯಾವ ರೀತಿ? ಸಾಧನೆ ಮಾಡಲಿಕ್ಕೆ ನಮಗೆ ವಿದ್ಯೆ ಬೇಕು. ಆ ಸಾಧನೆಯನ್ನು ಮಾಡ್ತಾ ಹೋದಂಗೆ, ಹಾಗಾದರೆ ವಿದ್ಯೆ, ಯಾವ ರೀತಿ ವಿದ್ಯೆ ನಮಗೆ ಬೇಕು? ಎಷ್ಟೋ ಸುಮಾರು ಒಂದು 84 ಎಷ್ಟೋ ವಿದ್ಯೆಗಳು ಇದ್ದಾವಂತೆ, ಮತ್ತು ಜಾಸ್ತಿನೇ ಇದೆ. ಆದರೆ ನಮಗೆ ಯಾವ ವಿದ್ಯೆ ಬೇಕು? ನಾವು ಡಾಕ್ಟರ್ ಆಗೋದು ವಿದ್ಯೆ ಇಂಜಿನಿಯರ ಅಥವಾ IAS? ಯಾವುದು ಶ್ರೇಷ್ಠವಾದದ್ದು? ಯಾವುದು ಶ್ರೇಷ್ಠವಾದದ್ದು? ಇದು ಯಾವುದೂ ಅಲ್ವಂತೆ. ಯಾವುದೇ ಆದರೂ ಕೂಡ ಇದು ಪೂರ್ತಿ ನಶ್ವರವಾಗುವುದಂತೆ. ಈ ವಿದ್ಯೆ ಎಲ್ಲ ನಶ್ವರವಾಗುವುದು. ಅಧ್ಯಾತ್ಮ ವಿದ್ಯಾನಂ ಅಂತ ಭಗವಂತ ಹೇಳಿದ್ದಾನೆ. ಅಧ್ಯಾತ್ಮ ವಿದ್ಯೆಯಲ್ಲಿ ಅದು ಮುಂದೆ ನಮಗೆ ಯಾವತ್ತು ಜನ್ಮಾಂತರದವರೆಗೂ ಕೂಡ ಅದು ಬರ್ತದೆ ಅಂತೆ. ಆದರೆ ನೀವು ಕೇಳ್ಬೋದು, ಹಾಗಾದರೆ ಈ ವಿದ್ಯೆ ನೀವು ಕಂಡಿದ್ದೀರ? ನಾನು ಕಾಣಲಿಲ್ಲ. ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ನಾ ಹೇಳ್ತಾ ಇದ್ದಿದ್ದು. ನನಗೂ ಇನ್ನೂ ಆ ವಿದ್ಯೆ ಗೊತ್ತಿಲ್ಲ. ಅದು ಗೊತ್ತಿದ್ದವನ್ನ ಹೆಂಗೆ ಹೇಳ್ತೀನಿ? ಹೆಂಗಾದರೆ ಅಂದರೆ ಈ ನಮಗೆ ಶಾಸ್ತ್ರಾಯಚ ಸುಖಾಯಚ, ಈ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ ಅದು ನಮಗೆ ಯಾಕೆಂದರೆ ಸುಖಕ್ಕಾಗಿ. ಈಗ ನಮಗೆ ಶಾಸ್ತ್ರ, ಇದನ್ನೆಲ್ಲ ಶಾಸ್ತ್ರ ಅಂದರೆ ಶಾಸನ, ಭಗವಂತನ ಶಾಸನವಂಥದ್ದು. ಈಗ ನಮಗೆ ಯಾವ ರೀತಿ ಸಂವಿಧಾನ ಹೇಳಿ ಯಾವ ರೀತಿ ಹಿಂಗೆ ಇದು ಮಾಡಿದ್ದಾರೆ, ಇದು ಹೀಗೆ ಭಗವಂತನ ಶಾಸನ.
ನಮಗೂ ವ್ಯಾವಹಾರಿಕವಾಗಿ ಈಗ ಯಾವ ರೀತಿ ನಮಗೆ ಶಾಸನ, ಪ್ರಜಾಪ್ರಭುತ್ವ, ಸಂವಿಧಾನ ಇದೆಲ್ಲ ಯಾವ ರೀತಿ ಇದೆಯೋ, ಅಂದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇದು ನಮ್ಮ ಲೌಕಿಕವಾದಂಥ ವ್ಯವಸ್ಥೆಯಲ್ಲಿ ಯಾವ ಥರ ಇದೆಯೋ ಹಾಗೆ ಆಧ್ಯಾತ್ಮಿಕವಾದ ವ್ಯವಸ್ಥೆಯಲ್ಲಿ ಭಗವಂತನ ಶಾಸನ ಹೇಳ್ತಕ್ಕ, ಅದೇ ಶಾಸನವೇ ಶಾಸ್ತ್ರ. ಭಗವಂತ ಹೇಳಿದ್ದೇ ಶಾಸನವಾಯಿತು, ಅದೇ ಶಾಸ್ತ್ರವಾಯಿತು. ಬೇರೆ ಯಾರು ಹೇಳಿದ್ರು ಶಾಸ್ತ್ರ ಆಗೋದಿಲ್ಲ ಅದು. ಯಾಕೆಂತಂದರೆ ಆ ಭಗವಂತ ಮಾಡಿದಂಥ ಶಾಸನದಲ್ಲಿ ಅವನು ಕೂಡ ತಪ್ಪುವುದಿಲ್ವಂತೆ. ಈಗ ನಾವು ಅಂತ ಮಾಡ್ತೇವೆ, ನಾವಂತ ಇಲ್ಲ ಎಲ್ಲರೂ ಹಿಂಗಿರಬೇಕು ಅಂತ, ಎಲ್ಲರೂ ಬೆಳಗ್ಗೆ ಬೇಗನೆ ಹೇಳಬೇಕು ಅಂತ ನಾವೊಂದು ಇಟ್ಕೊಂಡು ಆಮೇಲೆ ನಾವೇ ಬೆಳಗ್ಗೆ ಹೇಳೋದಿಲ್ಲ. ಓಕೆ ಗುರುಗಳೇ, ಇದ್ರ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಗಳ ಕಡೆಯಿಂದ ನಾವು ಪಡ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.